ಪ್ರಿಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಕರ್ನಾಟಕ ಇತಿಹಾಸದ ಒಂದು ಅತ್ಯಂತ ಮಹತ್ವದ ಮತ್ತು ಕಲಾತ್ಮಕ ಅಧ್ಯಾಯವಾದ ಹೊಯ್ಸಳರ ಬಗ್ಗೆ ಅಧ್ಯಯನ ಮಾಡಲಿದ್ದೇವೆ. ಈ ವಿಷಯ ಯುಪಿಎಸ್ಸಿ ಮತ್ತು ಕೆಪಿಎಸ್ಸಿ ಪರೀಕ್ಷೆಗಳ, ವಿಶೇಷವಾಗಿ ಇತಿಹಾಸ ಮತ್ತು ಕಲೆ ಮತ್ತು ಸಂಸ್ಕೃತಿ ವಿಭಾಗದ ದೃಷ್ಟಿಯಿಂದ ಬಹಳ ಪ್ರಮುಖವಾದದ್ದು. ಒಂದು ಸಾಮ್ರಾಜ್ಯದ ಇಡೀ ಪರಂಪರೆಯನ್ನು, ಅವರ ಸಮಾಜವನ್ನು, ಅವರ ಶಕ್ತಿಯನ್ನು ಕೇವಲ ಅವರು ಕಟ್ಟಿದ ಕಲ್ಲಿನ ದೇವಾಲಯಗಳ ಮೂಲಕ ಅರ್ಥಮಾಡಿಕೊಳ್ಳಬಹುದು ಅಂದ್ರೆ ಅದು ಹೊಯ್ಸಳರಿಗೆ ಮಾತ್ರ ಸಾಧ್ಯ. ಯಾಕಂದ್ರೆ ಅವರ ದೇವಾಲಯಗಳು ಕೇವಲ ಕಟ್ಟಡಗಳಲ್ಲ, ಬದಲಾಗಿ ಅತ್ಯಂತ ಸೂಕ್ಷ್ಮವಾಗಿ ಕೆತ್ತಿದ ಆಭರಣಗಳಿದ್ದ ಹಾಗೆ. ಸರಿ, ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ವಿಷಯಗಳು ಈ ರೀತಿ ಇವೆ. ಮೊದಲಿಗೆ ಹೊಯ್ಸಳರು ಯಾರು, ಅವರ ಮೂಲ, ಅವರ ಹೆಸರಿನ ಹಿಂದಿರುವ ದಂತಕಥೆಯೇನು ಅನ್ನೋದನ್ನ ತಿಳ್ಕೊಳ್ಳೋಣ. ನಂತರ ಅವರ ವಾಸ್ತುಶಿಲ್ಪವನ್ನು ಜಗತ್ತಿನಲ್ಲೇ ವಿಶಿಷ್ಟವಾಗಿಸಿದ ಆ ಕಲ್ಲಿನಲ್ಲಿ ಅಡಗಿರುವ ರಹಸ್ಯ ಏನು ಅಂತ ಭೇದಿಸೋಣ. ಆಮೇಲೆ ಅವರ ವಾಸ್ತುಶಿಲ್ಪದ 3 ಮೇರುಕೃತಿಗಳಾದ ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರದ ದೇವಾಲಯಗಳ ಬಗ್ಗೆ ವಿವರವಾಗಿ ಚರ್ಚಿಸೋಣ. ಈ ಅದ್ಭುತ ಕಲೆಗೆ ಪ್ರೋತ್ಸಾಹ ನೀಡಿದ ಅಂದಿನ ಸಮಾಜ ಮತ್ತು ಆರ್ಥಿಕತೆ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಮತ್ತು ಕೊನೆಯದಾಗಿ ಈ ಪರಂಪರೆ ಇಂದಿಗೂ ಯಾಕೆ ಮುಖ್ಯ, ಪರೀಕ್ಷಾ ದೃಷ್ಟಿಯಿಂದ ಇದರ ಮಹತ್ವ ಏನು ಅಂತ ವಿಶ್ಲೇಷಣೆ ಮಾಡೋಣ. ಹಾಗಾದ್ರೆ ನಮ್ಮ ಮೊದಲನೇ ಭಾಗಕ್ಕೆ ಬರೋಣ. ಹೊಯ್ಸಳರ ದಂತಕಥೆ, ಬೆಟ್ಟಗಳಿಂದ ಸಾಮ್ರಾಜ್ಯದವರೆಗೆ. ಯಾವುದೇ ಒಂದು ಕಲೆ ಅಥವಾ ವಾಸ್ತುಶಿಲ್ಪವನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಅದಕ್ಕೆ ಪ್ರೋತ್ಸಾಹ ನೀಡಿದ ರಾಜಮನೆತನದ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಹೊಯ್ಸಳರು ಸುಮಾರು 10ನೇ ಶತಮಾನದಿಂದ 14ನೇ ಶತಮಾನದವರೆಗೆ ನಮ್ಮ ದಕ್ಷಿಣ ಕರ್ನಾಟಕದ ಭಾಗವನ್ನು ಆಳಿದ ಒಂದು ಪ್ರಮುಖ ರಾಜವಂಶ. ಈ ಹೊಯ್ಸಳ ಅನ್ನೋ ಹೆಸರು ಹೇಗೆ ಬಂತು? ಇದರ ಹಿಂದೆ ಒಂದು ಜನಪ್ರಿಯ ದಂತಕಥೆಯಿದೆ. ಕಥೆ ಹೀಗಿದೆ: ಸಳ ಅನ್ನುವ ಒಬ್ಬ ಯುವಕ ತನ್ನ ಗುರುಗಳಾದ ಸುದತ್ತಾಚಾರ್ಯರ ಜೊತೆ ಈಗಿನ ಚಿಕ್ಕಮಗಳೂರು ಜಿಲ್ಲೆಯ ಅಂಗಡಿ ಎಂಬ ಗ್ರಾಮದ ವಾಸಂತಿಕಾ ದೇವಿಯ ದೇವಸ್ಥಾನದಲ್ಲಿದ್ದಾಗ ಒಂದು ಹುಲಿ ಅವರ ಮೇಲೆ ದಾಳಿ ಮಾಡಲು ಬರುತ್ತೆ. ಆಗ ಗುರುಗಳು ತಮ್ಮ ಕೈಯಲ್ಲಿದ್ದ ಕಬ್ಬಿಣದ ಸಲಾಖೆಯನ್ನ ಕೊಟ್ಟು ಹೊಯ್ಸಳ ಅಂದ್ರೆ ಹೊಡಿಸಳ ಅಂತ ಆಜ್ಞೆ ಮಾಡ್ತಾರೆ. ಸಳನು ಅತ್ಯಂತ ಧೈರ್ಯದಿಂದ ಆ ಹುಲಿಯನ್ನು ಹೊಡೆದು ಕೊಲ್ಲುತ್ತಾನೆ. ಈ ಘಟನೆಯೇ ಅವರ ವಂಶದ ಹೆಸರಿಗೆ ಕಾರಣವಾಯಿತು ಮತ್ತು ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರಣವೇ ಹೊಯ್ಸಳರ ರಾಜಲಾಂಛನವಾಯಿತು. ನೀವೀಗ ಚಿತ್ರದಲ್ಲಿ ನೋಡ್ತಾ ಇರೋದು ಅದನ್ನೇ. ಪರೀಕ್ಷೆಗಳಲ್ಲಿ ರಾಜಲಾಂಛನಗಳ ಬಗ್ಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುತ್ತೆ, ಹಾಗಾಗಿ ಇದನ್ನ ನೆನಪಿನಲ್ಲಿಟ್ಕೊಳ್ಳಿ. ಈ ಟೈಮ್ಲೈನ್ ನೋಡಿ, ಇದು ಹೊಯ್ಸಳರ ಇತಿಹಾಸದ ಪ್ರಮುಖ ಘಟ್ಟಗಳನ್ನ ತೋರಿಸುತ್ತೆ. ಕ್ರಿಸ್ತಶ 1108ರಲ್ಲಿ ರಾಜ ವಿಷ್ಣುವರ್ಧನನ ಆಳ್ವಿಕೆ ಶುರುವಾಗುತ್ತೆ. ಇವರು ಹೊಯ್ಸಳರ ಅತ್ಯಂತ ಪ್ರಮುಖ ಅರಸರಲ್ಲಿ ಒಬ್ರು. ಆರಂಭದಲ್ಲಿ ಇವರು ಪಶ್ಚಿಮ ಘಟ್ಟಗಳ ಮಲೆನಾಡು ಪ್ರದೇಶದ ಸಣ್ಣ ಪಾಳೆಗಾರರಾಳಿದ್ರು. ಆದರೆ ವಿಷ್ಣುವರ್ಧನನ ಕಾಲದಲ್ಲಿ ಅವರು ಪ್ರಬಲರಾದ್ರು. 1116ರಲ್ಲಿ ನಡೆದ ತಲಕಾಡು ಕದನ ಬಹಳ ಮುಖ್ಯವಾದದ್ದು. ಇಲ್ಲಿ ಅವರು ಗಂಗರ ರಾಜಧಾನಿಯಾಗಿದ್ದ ತಲಕಾಡನ್ನು ಆಳುತ್ತಿದ್ದ ಚೋಳರನ್ನು ಸೋಲಿಸ್ತಾರೆ. ಈ ಗೆಲುವು ಹೊಯ್ಸಳರ ಶಕ್ತಿಯನ್ನು ದಕ್ಷಿಣ ಕರ್ನಾಟಕದಲ್ಲಿ ಸ್ಥಾಪಿಸಿತು. ಈ ಗೆಲುವಿನ ಸಂಕೇತವಾಗಿಯೇ 1117ರಲ್ಲಿ ಬೇಲೂರಿನಲ್ಲಿ ವಿಶ್ವಪ್ರಸಿದ್ಧ ಚನ್ನಕೇಶವ ದೇವಾಲಯದ ನಿರ್ಮಾಣ ಪ್ರಾರಂಭವಾಗುತ್ತೆ. ನೋಡಿ, ರಾಜಕೀಯ ಘಟನೆಗಳು ಹೇಗೆ ಸಾಂಸ್ಕೃತಿಕ ನಿರ್ಮಾಣಗಳಿಗೆ ಕಾರಣವಾಗ್ತವೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ. ಅವರ ರಾಜಧಾನಿ ಮೊದಲು ಬೇಲೂರಿನಲ್ಲಿ, ನಂತರ ಹಳೇಬೀಡಿನಲ್ಲಿ ಅಂದ್ರೆ ಅಂದಿನ ದ್ವಾರಸಮುದ್ರದಲ್ಲಿ ಇತ್ತು. ಮುಂದೆ 1311ರಲ್ಲಿ ದೆಹಲಿ ಸುಲ್ತಾನರ ಖಿಲ್ಜಿ ಸಂತತಿಯ ಆಕ್ರಮಣ ಮತ್ತು 1343ರಲ್ಲಿ ಕೊನೆಯ ಪ್ರಬಲ ರಾಜ 3ನೇ ವೀರಬಳ್ಳಾಳನ ಪತನದೊಂದಿಗೆ ಈ ಸಾಮ್ರಾಜ್ಯದ ಅಂತ್ಯವಾಯಿತು. ಸರಿ, ಈಗ ನಾವು ನಮ್ಮ ಚರ್ಚೆಯ 2ನೇ ಭಾಗಕ್ಕೆ ಬಂದಿದ್ದೇವೆ. ಕಲ್ಲಿನಲ್ಲಿ ಅಡಗಿರುವ ರಹಸ್ಯ, ಅಂದರೆ ಹೊಯ್ಸಳ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು. ಬೇರೆಲ್ಲಾ ದೇವಾಲಯಗಳಿಗಿಂತ ಹೊಯ್ಸಳರ ದೇವಾಲಯಗಳು ಯಾಕಿಷ್ಟು ಭಿನ್ನವಾಗಿ, ಇಷ್ಟು ಅದ್ಭುತವಾಗಿ ಕಾಣಿಸ್ತವೆ? ಇದರ ಹಿಂದಿನ ಗುಟ್ಟೇನು? ಮೊದಲನೇ ಉತ್ತರ ಸಿಗೋದೇ ಅವರು ಬಳಸಿದ ಕಲ್ಲಿನಲ್ಲಿ. ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ದೇವಾಲಯಗಳನ್ನು ಕಟ್ಟಲು ಬಳಸುತ್ತಿದ್ದದ್ದು ಕಠಿಣವಾದ ಗ್ರಾನೈಟ್ ಅಥವಾ ಮರಳುಗಲ್ಲು. ಆದರೆ ಹೊಯ್ಸಳರು ಒಂದು ವಿಶಿಷ್ಟವಾದ ಕಲ್ಲನ್ನು ಬಳಸಿದ್ರು. ಅದರ ಹೆಸರು ಕ್ಲೋರೆಟಿಕ್ ಶಿಸ್ಟ್. ಇದನ್ನೇ ನಾವು ಬಳಪದ ಕಲ್ಲು ಅಂತ ಕರಿತೀವಿ. ಇದರ ವೈಶಿಷ್ಟ್ಯವೇನು ಅಂದರೆ, ಇದನ್ನ ಭೂಮಿಯಿಂದ ತೆಗೆದಾಗ ಇದು ತುಂಬಾ ಮೃದುವಾಗಿರುತ್ತೆ. ಶಿಲ್ಪಿಗಳು ಇದರಲ್ಲಿ ಚಿಕ್ಕ ಚಿಕ್ಕ ಸೂಕ್ಷ್ಮವಾದ ಕೆತ್ತನೆಗಳನ್ನು, ಆಭರಣದ ವಿನ್ಯಾಸಗಳನ್ನು ಸುಲಭವಾಗಿ ಕೆತ್ತಬಹುದಿತ್ತು. ಒಮ್ಮೆ ಕೆತ್ತನೆ ಮುಗಿದು ಆ ಕಲ್ಲು ಗಾಳಿ, ಬಿಸಿಲಿಗೆ ಒಡ್ಡಿಕೊಂಡ ನಂತರ ಅದು ಗಟ್ಟಿಯಾಗಿ ಬಾಳಿಕೆ ಬರುವ ವಸ್ತುವಾಗಿ ಬದಲಾಗುತ್ತೆ. ಇದೊಂದು ರೀತಿಯಲ್ಲಿ ಕ್ರಾಂತಿಕಾರಿ ಆಯ್ಕೆ. ಇದೇ ಕಾರಣಕ್ಕೆ ಹೊಯ್ಸಳರ ಶಿಲ್ಪಕಲೆ ಕಲ್ಲಿನಲ್ಲಿ ಮಾಡಿದ ಕಸೂತಿ ಅಥವಾ ಶಿಲೆಯಲ್ಲಿ ಅರಳಿದ ಲತೆ ಅಂತ ಪ್ರಸಿದ್ಧವಾಗಿದೆ.
ಈ ಅದ್ಭುತ ಬಳಪದ ಕಲ್ಲನ್ನು ಬಳಸಿ ಅವರು ತಮ್ಮದೇ ಆದ ವಿಶಿಷ್ಟ ವಾಸ್ತುಶಿಲ್ಪ ಶೈಲಿಯನ್ನು ರೂಪಿಸಿಕೊಂಡ್ರು. ಅದರಲ್ಲಿ 3 ಪ್ರಮುಖ ಲಕ್ಷಣಗಳನ್ನು ನಾವು ಗಮನಿಸಬಹುದು. ಮೊದಲನೆಯದು ಜಗತಿ. ಜಗತಿ ಅಂದ್ರೆ ದೇವಾಲಯವನ್ನು ನೇರವಾಗಿ ನೆಲದ ಮೇಲೆ ಕಟ್ಟದೆ 1 ಮೀಟರ್ ಎತ್ತರದ ಒಂದು ವಿಶಾಲವಾದ ವೇದಿಕೆಯ ಮೇಲೆ ಕಟ್ಟುವುದು. ಇದರಿಂದ 2 ಉಪಯೋಗ. ಒಂದು, ದೇವಸ್ಥಾನಕ್ಕೆ ಒಂದು ಭವ್ಯವಾದ ನೋಟ ಸಿಗುತ್ತೆ. ಎರಡನೆಯದು, ಭಕ್ತರು ಈ ವೇದಿಕೆಯ ಮೇಲೆ ಪ್ರದಕ್ಷಿಣೆ ಹಾಕಲು ಅನುಕೂಲವಾಗುತ್ತೆ. ಎರಡನೆಯ ಲಕ್ಷಣ, ನಕ್ಷತ್ರಾಕಾರದ ತಳಪಾಯ ಅಥವಾ ಸ್ಟೆಲೇಟ್ ಪ್ಲಾನ್. ಅಂದ್ರೆ ಗರ್ಭಗುಡಿಯ ಹೊರಭಿತ್ತಿ ಚೌಕ ಅಥವಾ ಆಯತಾಕಾರದಲ್ಲಿ ಇರದೆ ನಕ್ಷತ್ರದ ಆಕಾರದಲ್ಲಿ ಇರುತ್ತೆ. ಇದರಿಂದ ಗೋಡೆಗಳಲ್ಲಿ ಅನೇಕ ಮೂಲೆಗಳು, ಮಡಿಕೆಗಳು ಸೃಷ್ಟಿಯಾಗಿ ಬೆಳಕು ನೆರಳಿನ ಒಂದು ಅದ್ಭುತವಾದ ದೃಶ್ಯಕಾವ್ಯ ನಿರ್ಮಾಣವಾಗುತ್ತೆ. ಜೊತೆಗೆ ಕೆತ್ತನೆಗಳಿಗೆ ಹೆಚ್ಚು ಜಾಗ ಸಿಗುತ್ತೆ. ಮೂರನೆಯ ಮತ್ತು ಅತ್ಯಂತ ಪ್ರಮುಖ ಲಕ್ಷಣ ಅಂದ್ರೆ ಹೊರಗೋಡೆಗಳ ಮೇಲಿನ ಸಮತಲ ಪಟ್ಟಿಕೆಗಳು ಅಥವಾ ಹಾರಿಜಾಂಟಲ್ ಫ್ರೀಸಸ್. ದೇವಾಲಯದ ತಳಪಾಯದಿಂದ ಮೇಲಿನವರೆಗೆ ಸಾಲು ಸಾಲಾಗಿ ಪಟ್ಟಿಗಳಲ್ಲಿ ಕೆತ್ತನೆಗಳನ್ನು ಮಾಡಿರ್ತಾರೆ. ಕೆಳಗಿನ ಪಟ್ಟಿಯಲ್ಲಿ ಆನೆಗಳ ಸಾಲು, ಅದರ ಮೇಲೆ ಕುದುರೆಗಳ ಸಾಲು, ಆಮೇಲೆ ಪೌರಾಣಿಕ ಕಥೆಗಳು, ಹೀಗೆ ರಾಮಾಯಣ, ಮಹಾಭಾರತ, ಭಾಗವತದ ಕಥೆಗಳನ್ನೇ ಕಲ್ಲಿನಲ್ಲಿ ಕೆತ್ತಿದ ಒಂದು ಚಿತ್ರಕಥೆಯ ಹಾಗೆ ಇವು ಕಾಣಿಸ್ತವೆ. ದೇವಾಲಯದ ಹೊರಗಿನ ಸೌಂದರ್ಯವನ್ನ ನೋಡಿ ಒಳಗೆ ಬಂದ್ರೆ ಅಲ್ಲಿ ಮತ್ತೊಂದು ವಿಸ್ಮಯಕಾರಿ ಜಗತ್ತು ಕಾದಿರುತ್ತೆ. ಒಳಗಡೆ ಇರುವ ಕಂಬಗಳು ಸಾಮಾನ್ಯ ಕಂಬಗಳಲ್ಲ. ಅವುಗಳನ್ನ ಲೇತ್ ಯಂತ್ರದಲ್ಲಿ ಕಡೆದ ಹಾಗೆ ನುಣುಪಾಗಿ ವೃತ್ತಾಕಾರವಾಗಿ ಮಾಡಿ ಕನ್ನಡಿಯ ಹಾಗೆ ಹೊಳಪು ಬರುವಂತೆ ಪಾಲಿಷ್ ಮಾಡಿದ್ದಾರೆ. ಮೇಲ್ಚಾವಣಿ ಅಥವಾ ಭುವನೇಶ್ವರಿಗಳನ್ನ ನೋಡಿದ್ರೆ ಅಲ್ಲಿಯೂ ಅಷ್ಟೇ ಕಮಲದ ಮೊಗ್ಗುಗಳು, ಪೌರಾಣಿಕ ದೃಶ್ಯಗಳು, ಹೀಗೆ ಅತ್ಯಂತ ಸುಂದರವಾದ ಕೆತ್ತನೆಗಳಿವೆ. ಗರ್ಭಗುಡಿಯ ದ್ವಾರದ ಮೇಲೆ ಮಕರ ತೋರಣ ಅನ್ನೋ ಒಂದು ಅಲಂಕಾರಿಕ ಕಮಾನು ಇರುತ್ತೆ. ಇನ್ನು ಹೊಯ್ಸಳ ಶಿಲ್ಪಕಲೆಯ ಅತ್ಯುನ್ನತ ಉದಾಹರಣೆ ಅಂದ್ರೆ ಶಿಲಾಬಾಲಿಕೆಗಳು ಅಥವಾ ಮದನಿಕೆಗಳು. ಇವು ಕಂಬಗಳಿಗೂ ಮೇಲ್ಚಾವಣಿಗೂ ಆಧಾರವಾಗಿರುವ ಬ್ರಾಕೆಟ್ ಫಿಗರ್ಸ್. ನೃತ್ಯ, ಸಂಗೀತ, ಶೃಂಗಾರದಂತಹ ವಿವಿಧ ಭಂಗಿಗಳಲ್ಲಿರುವ ಈ ಸ್ತ್ರೀಶಿಲ್ಪಗಳು ಹೊಯ್ಸಳ ಶಿಲ್ಪಿಗಳ ಕಲಾಪ್ರಾವೀಣ್ಯಕ್ಕೆ ಹಿಡಿದ ಕೈಗನ್ನಡಿ. ದೇವಾಲಯದ ರಚನೆಗೆ ಬಂದ್ರೆ ಗರ್ಭಗುಡಿಗಳ ಸಂಖ್ಯೆ ಆಧಾರದ ಮೇಲೆ ಅವುಗಳನ್ನ ವಿಂಗಡಿಸ್ತಾರೆ. ಒಂದೇ ಗರ್ಭಗುಡಿ ಇದ್ರೆ ಏಕಕೂಟ, 2 ಇದ್ರೆ ದ್ವಿಕೂಟ, 3 ಇದ್ರೆ ತ್ರಿಕೂಟ ಅಂತ ಕರೀತಾರೆ. ಇಲ್ಲಿಯವರೆಗೆ ನಾವು ಹೊಯ್ಸಳ ವಾಸ್ತುಶಿಲ್ಪದ ಸಾಮಾನ್ಯ ಲಕ್ಷಣಗಳನ್ನ ನೋಡಿದ್ವಿ. ಈಗ ಈ ಎಲ್ಲಾ ಲಕ್ಷಣಗಳು ಒಟ್ಟಿಗೆ ಮೇಳೈಸಿದ 3 ಅತ್ಯುನ್ನತ ಉದಾಹರಣೆಗಳಾದ ಅವರ 3 ಮೇರುಕೃತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಇವುಗಳನ್ನು ಒಟ್ಟಾಗಿ ಪವಿತ್ರ ಸಮುಚ್ಚಯಗಳು ಅಂತ ಯುನೆಸ್ಕೋ ಕೂಡ ಗುರುತಿಸಿದೆ. ನಮ್ಮ ಮುಂದಿರುವ ಈ ಟೇಬಲ್ ಹೊಯ್ಸಳರ 3 ಪ್ರಮುಖ ದೇವಾಲಯಗಳನ್ನು ಹೋಲಿಕೆ ಮಾಡಿ ನೋಡಲು ಸಹಾಯ ಮಾಡುತ್ತೆ. ಮೊದಲನೆಯದು ಬೇಲೂರಿನ ಚೆನ್ನಕೇಶವ ದೇವಾಲಯ. ಇದನ್ನ ಕ್ರಿಸ್ತಶಕ 1117ರಲ್ಲಿ ರಾಜ ವಿಷ್ಣುವರ್ಧನನೇ ಕಟ್ಟಿಸಿದ್ದು. ಇದು ವಿಷ್ಣುವಿಗೆ ಸಮರ್ಪಿತವಾದ ಏಕಕೂಟ ದೇವಾಲಯ. ಇದು ಮುಖ್ಯವಾಗಿ ತನ್ನ ಮದನಿಕಾ ಅಥವಾ ಶಿಲಾಬಾಲಿಕೆ ಶಿಲ್ಪಗಳಿಗೆ ಪ್ರಸಿದ್ಧ. ಎರಡನೆಯದು ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯ. ಇದನ್ನು ವಿಷ್ಣುವರ್ಧನನ ಕಾಲದಲ್ಲೇ 1121ರ ಸುಮಾರಿಗೆ ಕಟ್ಟಲು ಪ್ರಾರಂಭಿಸಲಾಯಿತು. ಇದು ಶಿವನಿಗೆ ಸಮರ್ಪಿತವಾದ ದ್ವಿಕೂಟ ದೇವಾಲಯ, ಅಂದರೆ 2 ಗರ್ಭಗುಡಿಗಳಿವೆ. ಇದು ತನ್ನ ಹೊರಭಿತ್ತಿಯಲ್ಲಿರುವ ರಾಮಾಯಣ, ಮಹಾಭಾರತದ ಕಥೆಗಳನ್ನೇ ಹೇಳುವ ವಿಸ್ತಾರವಾದ ಕೆತ್ತನೆ ಪಟ್ಟಿಗೆಗಳಿಗೆ ಹೆಸರುವಾಸಿ. ಮೂರನೆಯದು ಸೋಮನಾಥಪುರದ ಕೇಶವ ದೇವಾಲಯ. ಇದನ್ನ ಕ್ರಿಸ್ತಶಕ 1268ರಲ್ಲಿ ರಾಜನಲ್ಲ, ಬದಲಾಗಿ 3ನೇ ನರಸಿಂಹನ ದಂಡನಾಯಕನಾದ ಸೋಮನಾಥನು ಕಟ್ಟಿಸಿದ್ದು. ಇದು ವಿಷ್ಣುವಿಗೆ ಸಮರ್ಪಿತವಾದ ತ್ರಿಕೂಟ ದೇವಾಲಯ. ಇದು ತನ್ನ ಪರಿಪೂರ್ಣವಾದ ಸಮ್ಮಿತಿ, ಅಂದರೆ ಸಿಮೆಟ್ರಿ, ಮತ್ತು ಉತ್ತಮ ಸಂರಕ್ಷಣೆಗೆ ಹೆಸರುವಾಸಿಯಾಗಿದೆ. ನೋಡಿ, ರಾಜರು ಮಾತ್ರವಲ್ಲದೆ ಸೇನಾಪತಿಗಳು, ಅಧಿಕಾರಿಗಳು ಕೂಡ ದೇವಾಲಯಗಳನ್ನು ಕಟ್ಟಿಸುವಷ್ಟು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರಬಲರಾಗಿದ್ರು ಅನ್ನೋದು ಇದರಿಂದ ತಿಳಿಯುತ್ತೆ. ಇತ್ತೀಚಿನ ಒಂದು ಪ್ರಮುಖ ಬೆಳವಣಿಗೆ ಅಂದರೆ 2023ರಲ್ಲಿ ಈ 3 ದೇವಾಲಯಗಳನ್ನು ಒಟ್ಟಾಗಿ ಹೊಯ್ಸಳರ ಪವಿತ್ರ ಸಮುಚ್ಚಯಗಳು, ಅಂದರೆ ಸೇಕ್ರೆಡ್ ಎನ್ಸೆಂಬಲ್ಸ್ ಆಫ್ ದ ಹೊಯ್ಸಲಾಸ್ ಎಂಬ ಹೆಸರಿನಲ್ಲಿ ಯುನೆಸ್ಕೋದ ವಿಶ್ವಪರಂಪರೆಯ ಪಟ್ಟಿಗೆ ಸೇರಿಸಲಾಗಿದೆ. ಇದು ಕರ್ನಾಟಕಕ್ಕೆ, ಭಾರತಕ್ಕೆ ಮತ್ತು ವಿಶ್ವಕ್ಕೆ ಹೆಮ್ಮೆಯ ವಿಷಯ. ಇದು ಈ ದೇವಾಲಯಗಳ ಸಾರ್ವತ್ರಿಕ ಮೌಲ್ಯವನ್ನು ಜಗತ್ತು ಗುರುತಿಸಿದೆ ಎಂಬುದರ ಸಂಕೇತ. ಸರಿ, ಇಂತಹ ಬೃಹತ್ ಕಲಾತ್ಮಕ ದೇವಾಲಯಗಳನ್ನು 100 ವರ್ಷಗಳ ಕಾಲ ನಿರ್ಮಿಸಬೇಕಂದ್ರೆ ಅದರ ಹಿಂದೆ ಒಂದು ಸುಭದ್ರವಾದ ಸಮಾಜ ಮತ್ತು ಸದೃಢವಾದ ಆರ್ಥಿಕತೆ ಇರಲೇಬೇಕು. ಹಾಗಾದ್ರೆ ಈ ಎಲ್ಲದಕ್ಕೂ ಹಣಕಾಸಿನ ನೆರವು ಎಲ್ಲಿಂದ ಬರ್ತಾಯಿತ್ತು? ಈ ಪ್ರಶ್ನೆಗೆ ಉತ್ತರ ಕಂಡ್ಕೊಳ್ಳೋಣ ನಮ್ಮ ಮುಂದಿನ ಭಾಗದಲ್ಲಿ. ಸಮಾಜ ಮತ್ತು ಪ್ರೋತ್ಸಾಹ, ಅಂದ್ರೆ ಸಂಘಗಳ ಶಕ್ತಿ. ಹೊಯ್ಸಳರ ಆರ್ಥಿಕತೆಯ ಬೆನ್ನೆಲುಬು ಕೃಷಿಯಾಗಿದ್ರೂ ನಗರ ಪ್ರದೇಶಗಳಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯ ಬಹಳ ಪ್ರವರ್ಧಮಾನದಲ್ಲಿತ್ತು.
ಇದರ ಕೇಂದ್ರ ಶಕ್ತಿಯಾಗಿದ್ದದ್ದು ಗಿಲ್ಡ್ಗಳು ಅಂದ್ರೆ ವೃತ್ತಿಪರ ಸಂಘಗಳು, ವರ್ತಕರ ಸಂಘಗಳು, ಕುಶಲಕರ್ಮಿಗಳ ಸಂಘಗಳು. ಇವು ಇವತ್ತಿನ FICCI ಅಥವಾ CIIನಂಥ ಸಂಸ್ಥೆಗಳ ಹಾಗೆ ಕೆಲಸ ಮಾಡ್ತಿದ್ವು. ಇವು ವ್ಯಾಪಾರದ ಮೇಲೆ ನಿಯಂತ್ರಣ ಸಾಧಿಸ್ತಿದ್ವು, ವಸ್ತುಗಳ ಗುಣಮಟ್ಟ ಮತ್ತು ಬೆಲೆಯನ್ನು ನಿಗದಿಪಡಿಸ್ತಿದ್ವು, ಸದಸ್ಯರ ಹಿತಾಸಕ್ತಿಗಳನ್ನು ಕಾಪಾಡ್ತಿದ್ವು. ಅಷ್ಟೇ ಅಲ್ಲ, ತಮ್ಮ ಲಾಭದ ಒಂದು ಭಾಗವನ್ನ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗೆ, ವಿಶೇಷವಾಗಿ ದೇವಾಲಯಗಳ ನಿರ್ಮಾಣ ಮತ್ತು ನಿರ್ವಹಣೆಗೆ ದಾನವಾಗಿ ನೀಡ್ತಿದ್ವು. ಹಾಗಾಗಿ ರಾಜರು ಮಾತ್ರವಲ್ಲ, ಈ ವ್ಯಾಪಾರಿ ಸಂಘಗಳು ಕೂಡ ಹೊಯ್ಸಳ ಕಲೆಯ ಪ್ರಮುಖ ಪೋಷಕರಾಗಿದ್ರು. ಪೋಷಣೆ ಕೇವಲ ಆರ್ಥಿಕವಾಗಿರಲಿಲ್ಲ, ಅದು ಧಾರ್ಮಿಕವಾಗಿಯೂ ಬಹಳ ಮುಖ್ಯವಾಗಿತ್ತು. ಈ ಉಲ್ಲೇಖವನ್ನು ಗಮನಿಸಿ. ಹೊಯ್ಸಳ ಆಡಳಿತಗಾರರು ಮೂಲತಃ ಜೈನ ಧರ್ಮದ ಪೋಷಕರಾಗಿದ್ದರು. ನಂತರದ ರಾಜರು, ವಿಶೇಷವಾಗಿ ವಿಷ್ಣುವರ್ಧನನ ಮತಾಂತರದ ನಂತರ, ವೈಷ್ಣವ ಧರ್ಮವನ್ನು ಬೆಂಬಲಿಸಿದರು. ಇದು ಬಹಳ ಮುಖ್ಯವಾದ ಅಂಶ. ಹೊಯ್ಸಳರ ಆರಂಭಿಕ ದೊರೆಗರು ಜೈನರಾಗಿದ್ದರು. ನಂತರ ವಿಷ್ಣುವರ್ಧನ ರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಧರ್ಮವನ್ನು ಸ್ವೀಕರಿಸಿದ. ಆದರೆ ಆತ ಬೇರೆ ಧರ್ಮಗಳನ್ನು ದ್ವೇಷಿಸಲಿಲ್ಲ. ಅವರು ಜೈನ ಬಸದಿಗಳಿಗೆ, ಶೈವ ದೇವಾಲಯಗಳಿಗೆ ಮತ್ತು ವೈಷ್ಣವ ದೇವಾಲಯಗಳಿಗೆ ಸಮಾನವಾಗಿ ಪ್ರೋತ್ಸಾಹ ನೀಡಿದರು. ಶ್ರವಣಬೆಳಗೊಳದ ಜೈನ ಕೇಂದ್ರ, ಹಳೇಬೀಡಿನ ಶೈವ ದೇವಾಲಯ, ಬೇಲೂರಿನ ವೈಷ್ಣವ ದೇವಾಲಯ ಇವೆಲ್ಲವೂ ಒಂದೇ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದವು. ಇದು ಅವರ ಧಾರ್ಮಿಕ ಸಹಿಷ್ಣುತಾ ನೀತಿಗೆ ಅತ್ಯುತ್ತಮ ಉದಾಹರಣೆ. ಇಷ್ಟೆಲ್ಲ ಚರ್ಚಿಸಿದ ನಂತರ ನಾವು ಕೊನೆಯ ಮತ್ತು ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ, ಒಂದು ಶಾಶ್ವತ ಪರಂಪರೆ. ಅಂದರೆ ಹೊಯ್ಸಳರ ಇತಿಹಾಸದಿಂದ ನಾವು ಏನು ಕಲಿಯಬೇಕು? ಇಂದಿನ ಜಗತ್ತಿಗೆ ಹೊಯ್ಸಳರು ಏಕೆ ಮುಖ್ಯರಾಗುತ್ತಾರೆ? ಮೊದಲನೆಯದಾಗಿ, ಹೊಯ್ಸಳ ಶೈಲಿ ಒಂದು ವಿಶಿಷ್ಟವಾದ ಕಲಾತ್ಮಕ ಗುರುತನ್ನು ಸ್ಥಾಪಿಸಿತು. ಭಾರತೀಯ ದೇವಾಲಯ ವಾಸ್ತುಶಿಲ್ಪದಲ್ಲಿ ಪ್ರಮುಖವಾಗಿ 2 ಶೈಲಿಗಳಿವೆ: ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿ. ಹೊಯ್ಸಳರು ಈ 2 ಶೈಲಿಗಳ ಅತ್ಯುತ್ತಮ ಅಂಶಗಳನ್ನು ತೆಗೆದುಕೊಂಡು ತಮ್ಮದೇ ಆದ ಹೊಸ ಶೈಲಿಯನ್ನು ಸೃಷ್ಟಿಸಿದರು. ಇದನ್ನೇ ಕಲಾ ಇತಿಹಾಸಕಾರರು ವೇಸರ ಶೈಲಿ ಅಂತ ಕರೀತಾರೆ. ಇದು ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ಸಮ್ಮಿಲನ. ಬೇರೆ ಬೇರೆ ಪ್ರಭಾವಗಳನ್ನು ಸ್ವೀಕರಿಸಿ ಅದರಿಂದ ಹೊಸದೊಂದನ್ನು ಸೃಷ್ಟಿಸುವ ಅವರ ಸಾಮರ್ಥ್ಯ ಇದರಲ್ಲಿ ಕಾಣಿಸುತ್ತೆ. ಎರಡನೆಯದಾಗಿ, ಈ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಅವು ಕಲ್ಲಿನಲ್ಲಿ ಕೆತ್ತಿದ ಐತಿಹಾಸಿಕ ದಾಖಲೆಗಳು. ಆ ಶಿಲ್ಪಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಅಲ್ಲಿ ಕೇವಲ ದೇವರು, ದೇವತೆಗಳ ಚಿತ್ರಗಳಿಲ್ಲ. ಅಲ್ಲಿ ಅಂದಿನ ಸೈನಿಕರು, ಸಾಮಾನ್ಯ ಜನರು, ಅವರ ವೇಷಭೂಷಣಗಳು, ಅವರು ಬಳಸುತ್ತಿದ್ದ ಸಂಗೀತ ವಾದ್ಯಗಳು, ಅವರ ನೃತ್ಯ ಭಂಗಿಗಳು, ಪೌರಾಣಿಕ ಕಥೆಗಳು, ಹೀಗೆ ಮಧ್ಯಕಾಲೀನ ಕರ್ನಾಟಕದ ಸಮಾಜ, ಸಂಸ್ಕೃತಿ, ನಂಬಿಕೆಗಳ ಒಂದು ಸಂಪೂರ್ಣ ಚಿತ್ರಣ ನಮಗೆ ಸಿಗುತ್ತೆ. ಹಾಗಾಗಿ ಇವು ಕಲ್ಲಿನ ಗ್ರಂಥಾಲಯಗಳಿದ್ದ ಹಾಗೆ. ಕೊನೆಯದಾಗಿ, ಹೊಯ್ಸಳರ ಈ ಸಾಧನೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ಒಂದೇ ಒಂದು ವಾಸ್ತುಶಿಲ್ಪ ಶೈಲಿಯು ಒಂದು ಇಡೀ ಸಾಮ್ರಾಜ್ಯದ ಗುರುತಾಗಿ, ಅವರ ಪರಂಪರೆಯಾಗಿ ಹೇಗೆ ಬದಲಾಗಲು ಸಾಧ್ಯ? ರಾಜಕೀಯ ಶಕ್ತಿ ನಾಶವಾದರೂ ಅವರ ಕಲೆ ಇಂದಿಗೂ ಹೇಗೆ ಜೀವಂತವಾಗಿದೆ? ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಚರ್ಚೆಯನ್ನು ಮುಗಿಸೋಣ. ಸರಿ, ಈಗ ಪರೀಕ್ಷಾ ದೃಷ್ಟಿಯಿಂದ ಕೆಲವು ಪ್ರಮುಖ ಅಂಶಗಳನ್ನು ನೋಡೋಣ. ಪ್ರಮುಖ ಅಂಶಗಳ ಪುನರಾವಲೋಕನ. ಹೊಯ್ಸಳರು ಬಳಸಿದ ಕಲ್ಲು ಬಳಪದ ಕಲ್ಲು. ವಾಸ್ತುಶಿಲ್ಪದ ಲಕ್ಷಣಗಳು: ಜಗತಿ, ನಕ್ಷತ್ರಾಕಾರದ ತಳಪಾಯ ಮತ್ತು ಸಮತಲ ಪಟ್ಟಿಕೆಗಳು. ಪ್ರಮುಖ ದೇವಾಲಯಗಳು: ಬೇಲೂರು, ಹಳೇಬೀಡು, ಸೋಮನಾಥಪುರ. ಶೈಲಿ: ವೇಸಲ ಶೈಲಿ. ಧಾರ್ಮಿಕ ನೀತಿ: ಧಾರ್ಮಿಕ ಸಹಿಷ್ಣುತೆ. ಈಗ ಕೆಲವು ಸಂಭಾವ್ಯ ಪ್ರಿಲಿಮ್ಸ್ ಪ್ರಶ್ನೆಗಳು. 1. ಹೊಯ್ಸಳ ದೇವಾಲಯಗಳ ನಿರ್ಮಾಣದಲ್ಲಿ ಪ್ರಮುಖವಾಗಿ ಬಳಸಿದ ಕಲ್ಲು ಯಾವುದು? 2. ಹೊಯ್ಸಳರ ರಾಜಲಾಂಛನ ಏನನ್ನು ಚಿತ್ರಿಸುತ್ತದೆ? 3. ಸೋಮನಾಥಪುರದ ಕೇಶವ ದೇವಾಲಯವನ್ನು ನಿರ್ಮಿಸಿದವರು ಯಾರು? 4. ಬೇಲೂರಿನ ಚೆನ್ನಕೇಶವ ದೇವಾಲಯ ಯಾವ ದೇವರಿಗೆ ಸಮರ್ಪಿತವಾಗಿದೆ? 5. ಉತ್ತರ ಮತ್ತು ದಕ್ಷಿಣ ಭಾರತದ ವಾಸ್ತುಶೈಲಿಗಳ ಸಮ್ಮಿಶ್ರಣದಿಂದ ಉಂಟಾದ ಹೊಯ್ಸಳರ ಶೈಲಿಯನ್ನು ಏನೆಂದು ಕರೆಯುತ್ತಾರೆ? ಇನ್ನು ಮೇನ್ಸ್ ಪರೀಕ್ಷೆಗೆ ಸಂಭಾವ್ಯ ಪ್ರಶ್ನೆಗಳು: 1. ಹೊಯ್ಸಳ ವಾಸ್ತುಶಿಲ್ಪದ ವಿಶಿಷ್ಟ ಲಕ್ಷಣಗಳನ್ನು ವಿಶ್ಲೇಷಿಸಿ. 2. ಹೊಯ್ಸಳರ ಕಲೆಯ ಬೆಳವಣಿಗೆಯಲ್ಲಿ ಅಂದಿನ ಸಾಮಾಜಿಕ ಆರ್ಥಿಕ ಅಂಶಗಳ ಪಾತ್ರವನ್ನು ಚರ್ಚಿಸಿ. 3. ಹೊಯ್ಸಳರ ಆಳ್ವಿಕೆಯು ಧಾರ್ಮಿಕ ಸಹಿಷ್ಣುತೆಯಿಂದ ಕೂಡಿತ್ತು, ಉದಾಹರಣೆಗಳೊಂದಿಗೆ ಸಮರ್ಥಿಸಿ. ಕೊನೆಯದಾಗಿ ಒಂದು ಮೆಮರಿ ಟ್ರಿಕ್: ಹೊಯ್ಸಳರ 3 ಪ್ರಮುಖ ದೇವಾಲಯಗಳನ್ನು ನೆನಪಿಡಲು BHS ಅಂತ ನೆನಪಿಡಿ. B ಅಂದ್ರೆ ಬೇಲೂರು, H ಅಂದ್ರೆ ಹಳೇಬೀಡು, S ಅಂದ್ರೆ ಸೋಮನಾಥಪುರ, ಮತ್ತು ಅವರ ಕಲೆಯ ರಹಸ್ಯ ಸಾಫ್ಟ್ ಸ್ಟೋನ್ ಅಂದ್ರೆ ಬಳಪದ ಕಲ್ಲು. ಧನ್ಯವಾದಗಳು.